ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇನ್ನೂ ನಡೀತಾ ಇದೆ. ನಾನು ನಿಮಗೆ ಒಂದು ಮಾತು ಆರಂಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನಾನು ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದೇನೆ ಮತ್ತು ನಾನು ನಿನ್ನೆ ಮೊನ್ನೆಯವರೆಗೆ ಬಿಹಾರ ರಾಜ್ಯದಲ್ಲಿ ನಾನು ಓಡಾಡ್ತಾ ಇದ್ದೆ. ಬಿಹಾರ ಸೇರಿದಂತೆ ಕರ್ನಾಟಕವು ಸೇರಿದಂತೆ ಇಡೀ ದೇಶದಲ್ಲಿ ಪ್ರಚಂಡವಾದಂತಹ ಬಹುಮತದಿಂದ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅನೇಕ ರೀತಿಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಬೇರೆ ಪಾರ್ಟಿಗಳಿಗೆ ಕನ್ಫ್ಯೂಸ್ ಲೀಡರ್ಸ್ ಇದ್ದಾರೆ. ಈ ಕನ್ಫ್ಯೂಸ್ ಲೀಡರ್ಗೆ ಕನ್ಫ್ಯೂಷನ್ ತಾನು ಗೊತ್ತಾಗಿರೋದು ದೇಶವನ್ನು ಕನ್ಫ್ಯೂಷನ್ ಅಂತ ಒಂದು ಭ್ರಮೆ. ಹಾಗಾಗಿ ಕನ್ಫ್ಯೂಸ್ ಲೀಡರ್ ಎಂದು ದೇಶಕ್ಕೆ ಒಳ್ಳೇದು ಮಾಡೋದಿಲ್ಲ. ನಾನೀಗ ಹೇಳಿಕೆ ಬಯಸೋದು ಎಷ್ಟನೇ, ಕರ್ನಾಟಕದಲ್ಲಿ 28ರಲ್ಲಿ 24 ಸ್ಥಾನಗಳನ್ನ ಕಾಂಗ್ರೆಸ್, ಬಿಜೆಪಿ ಮತ್ತು ಭಾರತೀಯ ಜನತಾ ಜೆಡಿಎಸ್ ನಮ್ಮ ಮೈತ್ರಿ ಗೆಲ್ತದೆ ಅನ್ನುವಂಥದ್ದು ಅದೇ ನಿಶ್ಚಿತವಾಗಿ. ಸ್ನೇಹಿತರೆ, ನಮ್ಮ ದೇಶ ಜಗತ್ತಿನಲ್ಲೇ ಒಂದು ಯುವ ದೇಶ. We are the most young country of the world. ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ದೇಶ. ಅನೇಕ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಸಮಸ್ಯೆಗಳೇನು ಅಂತ ಕೇಳಿದ್ರೆ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಹೇಳ್ತೀವಿ. ಭಾರತ ಮತ್ತು ಚೈನಾ ಬಿಟ್ಟರೆ ಡೇಟ್ ಭಾರತ ಮತ್ತು ಚೈನಾ ಬಿಟ್ಟರೆ ಜಗತ್ತಿನ ಬಹುತೇಕ ಮುಂದುವರಿಸೆ ಅಂತಂದ್ರೆ ಅಲ್ಲಿ ಜನಸಂಖ್ಯೆ ಇಲ್ಲದೆ ಇರುವಂತಹ ಸಮಸ್ಯೆ. ನಿಮಗೆ ಆಶ್ಚರ್ಯ ಆಗಬಹುದು, ಕೆಲವು ದೇಶಗಳಲ್ಲಿ ಈಗ ನನ್ನನ್ನ ದೇಶದ ಮಿನಿಸ್ಟರ್ ಫಾರ್ ಪಾರ್ಲಿಮೆಂಟರಿ ಅಫೇರ್ಸ್ ಅಂತ ಕರೀತಾರೆ. ಅನೇಕ ದೇಶಗಳಲ್ಲಿ ಮಿನಿಸ್ಟರ್ ಫಾರ್ ಲೋನ್ಲಿನೆಸ್ ಅಫೇರ್ಸ್ ಅಂತ ಮಾಡಿದ್ದಾರೆ. ನಮಗೂ ಬರ್ತದೆ, ಖಂಡಿತವಾಗಿ ನಮ್ಗೆ ಬರ್ತದೆ. ಆದ್ರೆ ಇಟ್ ಇಸ್ ಮ್ಯಾಟರ್ ಆಫ್ ಫ್ಯಾಕ್ಟ್. ಯಾಕಂದ್ರೆ ಲೋನ್ಲಿನೆಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಕೆಲಸ ಮಾಡುವ ಕೈಗಳಿಲ್ಲ. ಹಾಗಾಗಿ ದೇಶವೇ ಮುದುಕ ಆಗ್ತದೆ. ಕಂಟ್ರಿ ಇಟ್ ಸೆಲ್ಫ್ ಇಸ್ ಬಿಕಮಿಂಗ್ ಓಲ್ಡ್. ಆದ್ರೆ ಆ ಮುದುಕ ಆಗಿರುವಂತಹ ದೇಶಗಳಿಗೆ, ಜಗತ್ತಿನ ಈ ಅನೇಕ ದೇಶಗಳಿಗೆ ಅದರ ಅವಶ್ಯಕತೆಗಳನ್ನ, ಅದರ ನೀಡುಗಳನ್ನ ಪೂರೈಸಲಿಕ್ಕೆ ಒಂದು ವಿಶ್ವಾಸಾರ್ಹ ದೇಶ ಬೇಕಾಗಿದೆ. ಆದ್ರೆ ಕಳೆದ ಸುಮಾರು 60-65 ವರ್ಷಗಳಲ್ಲಿ ಆಡಳಿತವನ್ನು ಮಾಡುವಂತದ್ದು ಇಷ್ಟೊಂದು ಅಪಾರ ಪ್ರಮಾಣದ ಜನಸಂಖ್ಯೆ, ಹ್ಯೂಮನ್ ರಿಸೋರ್ಸಸ್, ಇಷ್ಟೊಂದು ಅಪಾರ ಪ್ರಮಾಣವಾದಂತಹ ನ್ಯಾಚುರಲ್ ರಿಸೋರ್ಸಸ್, ಇಷ್ಟೊಂದು ಅಪಾರ ಪ್ರಮಾಣವಾದಂತಹ ಜ್ಞಾನವನ್ನು ಹೊಂದಿರುವಂತಹ, ಇಷ್ಟೊಂದು ಅಗಾಧವಾದಂತಹ ಇತಿಹಾಸವನ್ನು ಹೊಂದಿರುವಂತಹ, ಇಷ್ಟೊಂದು ಮಹಾಪುರುಷರನ್ನ ಒಳಗೊಂಡಂತಹ ನಮ್ಮ ದೇಶವನ್ನ ಜಗತ್ತಿನ ಒಬ್ಬ ನಾಯಕನನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂತಹ ಯೋಚನೆಯನ್ನು ಮಾಡಿದ್ದಾರೆ. ಆದ್ರೆ ಕಳೆದ 10 ವರ್ಷದೊಳಗ ನಮ್ಮ ದೇಶದೊಳಗ ಈ ಬದಲಾವಣೆಯ ಪರ್ವ ಆರಂಭ ಆಗಿದೆ ಅನ್ನುವಂಥದ್ದನ್ನ ಅತ್ಯಂತ ಖಚಿತವಾಗಿ without any confusion, with all confidence at my command, I can tell you, ಇವತ್ತು ದೇಶದ ಒಂದು ಸ್ಥಿತಿ ದಿನಕ್ಕೆ ಬಹಳಷ್ಟು ಮುಂದಕ್ಕೆ ಹೋಗ್ತದೆ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ದುರ್ಬಲ 5 ಆರ್ಥಿಕತೆಗಳಲ್ಲಿ ಫ್ರಾಜೈಲ್ 5 ಅಂತ ಕರೀತಾರೆ. ದೇಶದ ಆರ್ಥಿಕತೆಯನ್ನ ಫ್ರಾಜೈಲ್ 5 ಅಂತ ಕರೀತಾರೆ. ಫ್ರಾಜೈಲ್ 5 ಅಂತಂದ್ರೆ ಏನು? ಫ್ರಾಜೈಲ್ ಹ್ಯಾಂಡಲ್ ವಿತ್ ಕೇರ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಅಂದ್ರೆ ಯಾವಾಗ ಬೇಕಾದ್ರೂ ಹೊಡೆದು ಹೋಗ್ಬೋದು, ಅದಕ್ಕೆ ಸ್ವಲ್ಪ ಹುಷಾರಾಗಿ ಇದನ್ನ ನಿರ್ವಹಿಸಬೇಕು.
ಯುಪಿಎ ಕಾಲದ 10 ವರ್ಷದ ಅವಧಿಯಲ್ಲಿ ಭಾರತದ ಆರ್ಥಿಕತೆಯನ್ನ ಫ್ರಾಜೈಲ್ ಕೈ ಅಂತ ಕರೆದಿದ್ದು. ಬ್ರಾಜಿಲ್, ದಕ್ಷಿಣ ಆಫ್ರಿಕಾದ ಕೆಲವು ದೇಶಗಳು ಮತ್ತು ನಮ್ಮ ದೇಶ 5 ಅತ್ಯಂತ ದುರ್ಬಲ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆದರೆ 10 ವರ್ಷಗಳಲ್ಲಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊಮ್ಮಿದೆ. 5th largest economy of the world. ಮತ್ತು 200 ವರ್ಷಗಳ ಕಾಲ ಆಡಳಿತ ಮಾಡಿದಂತ ಬ್ರಿಟಿಷರನ್ನ ಹಿಂದಕ್ಕೆ ಹಾಕಿ ಬ್ರಿಟಿಷರು 5ನೇ ಸ್ಥಾನ, ಬ್ರಿಟಿಷರು 6ನೇ ಸ್ಥಾನ, ಭಾರತ 5ನೇ ಸ್ಥಾನಕ್ಕೆ ಬಂದಂತೆ ಅಂದ್ರೆ ಭಾರತದ ತಾಕತ್ತನ್ನು ಗುರುತಿಸುವಂತದ್ದು ಹೇಗಾಗಿದೆ ಅಂತ ನೀವು ಅರ್ಥ ಮಾಡ್ಬೋದು. ಹಾಗಾಗಿ ವಿದ್ಯುತ್ತಿನಿಂದ ಹಿಡ್ಕೊಂಡು ರೋಡದವರೆಗೆ, ಶಿಪ್ನಿಂದ ಪೋರ್ಟ್ನಿಂದ ಹಿಡ್ಕೊಂಡು ಏರ್ಪೋರ್ಟ್ ವರೆಗೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ದಲ್ಲೂ ಸಹಿತ ಇವತ್ತು ಭಾರತ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಒಂದು ರಾಷ್ಟ್ರವಾಗಿದೆ. ನಿಮಗೆ 2 ಉದಾಹರಣೆ ಕೊಡ್ತೀನಿ ಜಗತ್ತಿನಾಗ ಏನ್ ನಡೆದ. 2 ಪ್ರಮುಖವಾದಂತಹ ಕಂಪನಿಗಳು ವಿಮಾನ ತಯಾರು ಮಾಡೋದು, ಒಂದು ಏರ್ಬಸ್, ಇನ್ನೊಂದು ಬೋಯಿಂಗ್. ಜಗತ್ತಿನ ಯಾವ ರಾಷ್ಟ್ರಗಳು ಸಹಿತ no country in the world has placed the order 1-2 ಕೊಟ್ಟಿದ್ದಾರೆ. ಭಾರತ ದೇಶ 1,000 ವಿಮಾನಗಳ ಆರ್ಡರ್ ಅನ್ನು ಕೊಟ್ಟಿದೆ. 1000 ಏರ್ಕ್ರಾಫ್ಟ್. ಹಾಗಾಗಿ ಬೋಯಿಂಗ್ ಇತ್ತೀಚೆಗೆ ಆಮೇಲೆ ಬೆಂಗಳೂರಿನಲ್ಲಿ ಬಂದು ಅವರು ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಟ್ರೈನಿಂಗ್ ಯೂನಿಟ್ ಯಾಕೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಈ ಏರ್ ಇಂಡಿಯಾಕ್ಕೆ ಮತ್ತು ಇಂಡಿಗೋ ಇತ್ಯಾದಿ ಕಂಪನಿಗಳಿಗೆ ಆರ್ಡರ್ ಕೊಡಬೇಕಾದ್ರೂ ಹೇಳಿದ್ರು, ನಿಮಗೆ ಸರ್ಕಾರದಿಂದ ಸಹಾಯ ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಅಲ್ಲಿನ ಸರ್ಕಾರಕ್ಕೆ, ಅಲ್ಲಿನ ಕಂಪನಿಗಳಿಗೆ ನಾವು ಹಾಕ್ತೀವಿ, ನೀವು ಕೋಆಪರೇಟ್ ಮಾಡಬೇಕು ಅಂತ ಹೇಳಿದ ಪರಿಣಾಮ ಇವತ್ತು 1,000 ಆ ಕಂಪನಿಗಳು ಅವರು ಇವತ್ತು ಇಮ್ಯಾಜಿನ್ ಮಾಡ್ತಾರೆ. ಯಾಕಂದ್ರೆ ಎಂಟೈರ್ ಜಗತ್ತಿನಲ್ಲಿ ಇವತ್ತು ಸ್ಲೋ ಡೌನ್ ಇದೆ. ವೈಶ್ವಿಕ ಮಂದಿ ಅಂತ ಇಂಗ್ಲಿಷ್ ಹೇಳ್ತಾರೆ, ಜಾಗತಿಕ ಹಿನ್ನಡೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದು ಜಗತ್ತಿನ ಕಣ್ಣು ತೆರೆಸಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ 24 ತಾಸು ವಿದ್ಯುತ್ ಬರ್ತದೆ ಅನ್ನುವಂಥದ್ದು ಕಲ್ಪನೆಗೆ ಮೀರಿದ ವಿಷಯವಾಗಿದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಮೋದಿಯವರು ಬಂದ ನಂತರ 18,100 ಹಳ್ಳಿಗಳು ಸ್ವತಂತ್ರ ಬಂದು 70 ವರ್ಷ ಆದ ಆವಾಗಿನ ಸಂದರ್ಭದಲ್ಲಿ 67 ವರ್ಷ ಆಯಿತು. ಆಫ್ಟರ್ 67 years of India's independence, 18,100 villages were unconnected with electricity. ಕೇವಲ 1,000 ದಿವಸದಲ್ಲಿ ಆ ಎಲ್ಲಾ ಕನೆಕ್ಟಿವಿಟಿ ಮಾಡಿ ಇವತ್ತು ನಾವು ಪವರ್ ಡೆಫಿಸಿಟ್ ನಿಂದ we are the net exporter of the electricity. We are the net exporter of the electricity. ದೇಶದೊಳಗೆ ಎಷ್ಟು ವಿದ್ಯುತ್ ಬೇಕು ಅದನ್ನು ಉತ್ಪಾದನೆಯನ್ನು ಮಾಡಿ ಬೇರೆ ದೇಶಕ್ಕೆ ಕಳಿಸುವಂತಹ ಸ್ಥಿತಿಯಲ್ಲಿ ಭಾರತ ಇದೆ. ಹಾಗಾಗಿ ಯಾವ ದೇಶಕ್ಕೆ ಆರ್ಥಿಕವಾಗಿ ತಾಕತ್ತು ಬರ್ತದ ಆ ದೇಶವನ್ನ ಜಗತ್ತು ಗೌರವಿಸಲಿಕ್ಕೆ ಶುರು ಮಾಡಿ. ನಮಗೆ ರಷ್ಯಾದಲ್ಲಿ ನಿರ್ಬಂಧ ಆಗಿವೆ, ನೀವು ಅಲ್ಲಿಂದ ತೈಲವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ರು. ಭಾರತ ಮೊದಲನೇ ಬಾರಿ ಅಮೆರಿಕಕ್ಕೆ ಹೇಳಿದ್ರು, ನೀವು ಹೇಳೋದಲ್ಲ ಹಂಗಾರೆ ತಗೋರಿ ಅಂದ್ರ ಬರ್ತಿದ್ರ ಸರಿಯಾನ ಸರ್ವರ ಒತ್ತಡ ಅಂತ ಒಂದು ಗಾದೆ ಮಾಡ್ತಾರೆ. ಸೊ ಇದು ದೇಶದಲ್ಲಿ ಇವತ್ತು ನಿರ್ಮಾಣ ಆಗಿರುವಂತದ್ದು ರಸ್ತೆ, ಇವೆಲ್ಲರ ಬಗ್ಗೆ ವಿವರವಾಗಿ ಹೇಳಿದ್ದು ಲೋಕಸಭಾ ಚುನಾವಣೆಗಳಿಗೂ ಚರ್ಚೆ ಆಗಿರ್ಬೋದು. ರಸ್ತೆ ಇರ್ಬೋದು, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲೆಕ್ಟ್ರಿಸಿಟಿ, ರೈಲ್ವೆ ಎಲೆಕ್ಟ್ರಿಕ್ ಲೈನ್ ಇರ್ಬೋದು. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೇವೆ. ಕೆಲವರಿಗೆ ವೇದಿಕೆ ಮೇಲೆ ಇರೋರು, ಕೆಲವರಿಗೆ ಗೊತ್ತಿರದೇ ಇರ್ಬೋದು. ದೇಶದೊಳಗೆ ಇಲೆಕ್ಟ್ರಿಫಿಕೇಶನ್ ಆಫ್ ದಿ ರೈಲ್ 2014 ತನಕ 32,000 ಕಿಲೋಮೀಟರ್. ಎಷ್ಟು? 32,000 ಕಿಲೋಮೀಟರ್. 2014 ರಿಂದ 2024
60 years is equal to 10 years of Narendra Modi. ಹಾಗಾಗಿ ದೇಶದೊಳಗೆ ಇವತ್ತು ತೀರ್ಮಾನ ಮಾಡ ಕಾಂಗ್ರೆಸ್ ಪಾರ್ಟಿಯನ್ನ ಇನ್ನು ಇಟ್ಕೊಂಡು ಇವು ಏನ್ ಮಾಡಬೇಕಾಗುತ್ತೆ ಎಲ್ಲ ಮಾಡಿ ಸತ್ಯಾನಾಶ ಮಾಡಿ ದೇಶವನ್ನು ಮುಗಿಸ್ಯಾರ. ಅವ್ರದ ಅಜ್ಜ ಮುಚ್ಚತ್ತ ಅನ್ನೋದು ಮುತ್ತತ್ತ ಅಜ್ಜ ಅಪ್ಪ ಅವ್ವ ಮಕ್ಕಳು ಇದ ನಮ್ಮಲ್ಲೊಮ್ಮೆ ಏನೂ ಗಟ್ಟಿ ಆಗಿರ್ಲಿಲ್ಲ. ಹುಬ್ಬಳ್ಳಿ ದುರ್ಗನಾಗ ಧಾರವಾಡ ಪೀಡೆ ಅನಿಸ್ತಾ ಇಲ್ಲ ಕಾಂಗ್ರೆಸ್ ಮಾನಸಿಕತೆ ಹೇಳ್ತೀನಿ. ನಾವು ಇನ್ನೂ ಎಂಪಿ ಆಗಿರಲಿಲ್ಲ ಯಾಕೆ ಅಂತ ಕೇಳೋದು ಅವ್ರು ಇಲ್ರಿ ನಮ್ಮ ಲೀಡರ್ ತಯಾರಾಗ್ತಾರೆ ರಸ್ತೆದಾಗ ನಮ್ಮೊಳಗೆ ಮಾರಿದ್ದಾರೆ ABP ಒಳಗೆ ಪಡೆದಾಡಿ ಜೈಲಿಗೆ ಹೋಗಿ ಎಲ್ಲ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡಿ ತಯಾರಾಗ್ತಾರೆ. ಸಾಮಾನ್ಯ ಕುಟುಂಬದಿಂದ ನಮ್ಮ ಹುಟ್ಟಿದ ಹುಟ್ಟಿದ್ವು ಪ್ರಿಯಾಂಕ ಗಾಂಧಿ ದೊಡ್ಡ ಮಗು ಆಗ್ತದೆ. ಅಂದ್ರೆ ಇದು ಕಾಂಗ್ರೆಸ್ ಪಾರ್ಟಿಯ ಮಾನಸಿಕತೆ. ಹೀಗಾಗಿ ಪರಿವಾರವಾದ ಎಂಬುದೇ ರಸ್ತೆಗಳಿಲ್ಲ, ಭ್ರಷ್ಟಾಚಾರ. ಈ ದೇಶದೊಳಗೆ 1952 ಮೊದಲೇ ಚುನಾವಣೆ ಆಯಿತು. 1952 ಆದಂತಹ ಚುನಾವಣೆಯಿಂದ ಹಿಡಿದುಕೊಂಡು ಎಲ್ಲಾ ಕಾಂಗ್ರೆಸ್ಸಿನ ಸರ್ಕಾರದೊಳಗ including Pandit Jawaharlal Nehru's first elected government, I am very categorical. There were scams. ಘೋಟಾಲೆಗಳಾಗ್ತಾ ಇತ್ತು, ಹಗರಣಗಳಾಗ್ತಾ ಇತ್ತು, ಭ್ರಷ್ಟಾಚಾರ ಆಗ್ತಾ ಇತ್ತು. ಭ್ರಷ್ಟಾಚಾರ ಎಲ್ಲ ಕಾಂಗ್ರೆಸ್ಸಿನ ಕಾಲದಲ್ಲಿ 2014ರಿಂದ 2024ರವರೆಗೆ ಪೂರ್ತಿ ಪ್ರಮಾಣದ 10 ವರ್ಷದ ಆಡಳಿತದಲ್ಲಿ ಒಂದೇ ಒಂದು ನಯಾ ಪೈಸೆಯ ಭ್ರಷ್ಟಾಚಾರ ಆಗಿಲ್ಲ ಅನ್ನುವಂಥದ್ದನ್ನು ನಾನು ಅತ್ಯಂತ ವಿಶ್ವಾಸ. 2004ರಿಂದ 2014ರೊಳಗೆ ಒಟ್ಟು ಭ್ರಷ್ಟಾಚಾರದ ಅಮೌಂಟ್ ಎಷ್ಟು ಗೊತ್ತಾ? ಯಾರಿಗಾರು ಗೊತ್ತಾ? 12 ಲಕ್ಷ ಕೋಟಿ. 12 ಲಕ್ಷ ಕೋಟಿ. ನಾನು ಹುಬ್ಬಳ್ಳಿಯೊಳಗೆ ಒಂದು ಕಾಲೇಜ್ ಹೋಗೋದ್ರಲ್ಲಿ ಒಂದು ನನ್ನದು ನನ್ನ ಯೂನಿವರ್ಸಿಟಿ ಕಾರ್ಯಕ್ರಮ ಇತ್ತು. ಒನ್ ಡೇ ಒನ್ ಯೂನಿವರ್ಸಿಟಿ ಅಂತ ನಡುವ ಮೋದಿ ಒಂದು ಕಾರ್ಯಕ್ರಮ ಕೊಡ್ತಾರೆ. ಹೋಗಿ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಒಬ್ಬ ಹುಡುಗ ಕೇಳಿದ. 12ರ ಮುಂದೆ ಕೂಲಿ ಎಷ್ಟು ಇರ್ಬೇಕು, 0 ಎಷ್ಟು ಇರ್ಬೇಕು. ನಾನು ವಿಚಾರ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಹೇಳಿದ 12 ಬರೀ ಸೋನಿಯಾ ಗಾಂಧಿ ಮನೆಯಿಂದ ಕೂಲಿ ಶುರು ಮಾಡು, ಮನಮೋಹನ್ ಸಿಂಗ್ ಮನೆಗೆ ಹೋಗಿ ಮುಗಿತದೆ. This was the amount of the corruption. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯನ್ನ ಮನೆ ಕಳಿಸ್ಬೇಕಂತ ಜನ ತೀರ್ಮಾನ. ಉತ್ತರ ಪ್ರದೇಶದಾಗ ಏನಿದ್ದಾರೆ ಅವರು ಒಂದು ಸ್ಥಾನ. ಕೊನೆಯ ತನಕ ರಾಹುಲ್ ಬಾಬಾ ಕಾನ್ಫಿಡೆನ್ಷಿಯಲ್ ಇತ್ತು. ಯಾಕಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿಜೆಪಿ ಅವರು ಹಾಕಿದ್ರೆ ಸೋಲ್ತಿರ್ತೀನಿ ಅಂತೇಳಿ ವಯನಾಡದ ಇಲೆಕ್ಷನ್ ಮುಗಿಸೋಣ. ವಯನಾಡದಾಗ ನೋಡ್ರಿ ಮುಸ್ಲಿಂ ಲೀಗ್ ಧ್ವಜ ಹಿಡ್ಕೊಂಡ್ಬಂದ್ರೆ ಓಟ್ ಹಾಕ್ತಿದ್ರು. ಮುಂದೆ ಕಾಂಗ್ರೆಸ್ ಪಾರ್ಟಿ ಧ್ವಜ ಹಿಡಿದಿರಲಿಲ್ಲ. ಅಲ್ಲಿಂದ ಹಿಡ್ಕೊಂಡು ರಾಯಬರೇಲಿಯೊಳಗೆ ಹೀರೋ ವೆಸ್ಟ್ ಬೆಂಗಾಲ್ದಾಗ ಮಮತಾ ಬ್ಯಾನರ್ಜಿ ಏನ್ ಹೇಳಿದ್ರು, 2 ಸ್ಥಾನ ಕೊಡ್ತಿರ್ಬೇಕಾದ್ರೆ ಬರ್ರಿ ಅಂದ್ರು. ಕರೆಗೆ ರಾಹುಲ್ ಗಾಂಧಿ ಓಡಾಡ್ಕೊಂಡು ಹೋದ್ರು 2 ಸ್ಥಾನ ಕೊಡ್ತಾರ ಅಂತ ಹೋಗುದ್ರಾಗ 42 ಕೂಡ ಅನೌನ್ಸ್ ಮಾಡೋದು ಒಂದು ಕೊಡುದಿಲ್ಲ ಅಂದ್ರೆ ಇವ್ರು ಆದ್ರೂ ಒಂದ ವೆಸ್ಟ್ ಬೆಂಗಾಲ್ದೊಳಗೆ 0, ಜಾರ್ಖಂಡದಾಗ ಸುರೇನ್ ಅಂಗಿ ಹಿಡ್ಕೊಂಡು ಲಾಲು ಅಂಗಿ ಹಿಡ್ಕೊಂಡು ಏನಂತಾರ ಬಿಹಾರದಾಗ ಅಲ್ಲೂ ಫೆಡರಲ್ ಸಿಟಿ ಹೋಗಿ. ಉತ್ತರ ಪ್ರದೇಶದ ಅಖಿಲೇಶ್ ಸೈಕಲ್ ಮೇಲೆ ಕೂತಾರ, ಅದು ಪಂಕ್ಚರ್ ಆಗಿ ಹೋಸರ್ತನ ಕೂತಿದ್ದಾರೆ. ಏನೇನು ಸಾಹಸನ ಬೇಡ ಅವರು.
ಟ್ಯಾಲಿನ ನಿರೂಪಣೆ ಮಾಡ್ತಾರೆ. ಸನಾತನ ಧರ್ಮವನ್ನ ಸತ್ಯನಾಶ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಕಾಂಗ್ರೆಸ್ನವರಿಗೆ ಹೇಳಬೇಡ ಅಂತ ಹೇಳುತ್ತೆ ಏನೂ ಇಲ್ಲ. ಸನಾತನ ಹಿಂದೂ ಧರ್ಮವನ್ನು ನಾವು ಡೆಂಗು ಮಲೇರಿಯಾ ಜೊತೆ ನಾವು ಅವ್ರನ್ನ ಇರಾಡಿಕೇಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಇವರು ಅದಕ್ಕೆ ಸಮರ್ಥನೆ ಕೊಡ್ತಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಂದು ಶಕ್ತಿಹೀನ ಪಾರ್ಟಿ ಆಗಿದೆ. ಯಾಕಂದ್ರೆ ಭ್ರಷ್ಟಾಚಾರ, ಪರಿವಾರವಾದದ ಕಾರಣದಿಂದ, ಕುಟುಂಬವಾದದ ಕಾರಣದಿಂದ ಡೆವಲಪ್ಮೆಂಟ್ ಏನೂ ಆಗಿಲ್ಲ. ಯಾವ ದೇಶದಲ್ಲಿ ಸಂಪನ್ಮೂಲ ಇತ್ತು, ಯಾವ ದೇಶದಲ್ಲಿ ಜನ ಸಂಪನ್ಮೂಲ ಇತ್ತು, ಜಲ ಸಂಪನ್ಮೂಲ ಇತ್ತು, ನೈಸರ್ಗಿಕ ಸಂಪನ್ಮೂಲ ಇತ್ತು, ಈ ದೇಶವನ್ನ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳಿ ಒಂದು ರೀತಿಯಲ್ಲಿ ಭಿಕ್ಷಕರ ದೇಶವನ್ನಾಗಿ ಬೇರೆ ಕಡೆ ಎಲ್ಲಿ ಹೋದ್ರು ಸಾಲಕ್ಕೆ ಬಂದಾರಂತ ಸ್ಥಿತಿ ನಿರ್ಮಾಣ ಮಾಡಿದಂತದ್ದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು. ನೆವರ್ ಫಾರ್ಗೆಟ್. ಆದ್ದರಿಂದ ದೇಶದ ಜನ ತೀರ್ಮಾನ ಮಾಡ್ಯಾರ. ಪೀಪಲ್ ಆಫ್ ದಿಸ್ ಕಂಟ್ರಿ ಅಟ್ ಲಾಸ್ಟ್ ದೇ ಹ್ಯಾವ್ ಡಿಸೈಡೆಡ್ ಕಾಂಗ್ರೆಸ್ ಪಾರ್ಟಿಯನ್ನು ಮುಗಿಸ್ತಾರೆ. ಇದ್ದಿದ್ದಾರೆ ಒಂದೇ ನಮ್ಮಲ್ಲಿದ್ದಾರೆ, ಅದು ಕೆಲವು ನಮ್ಮದೇ ತಪ್ಪುಗಳಿಲ್ಲ. ತೆಲಂಗಾಣದಾಗಿದ್ದಾರೆ, ಹಿಮಾಚಲ ಪ್ರದೇಶದಾಗ ಈ ಸರ್ಕಾರ ಈ ಇಲೆಕ್ಷನ್ ಮುಂದೆ ಹೋಗ್ತಾರೆ. ಯಾಕಂದ್ರೆ ಈ ಇಲೆಕ್ಷನ್ ಬೈ ಎಲೆಕ್ಷನ್ ಬಂತು ನವಾರ ಆಗ್ತದೆ. So the entire country has decided to eradicate politically Congress party. ಇಂಥ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ಒಂದು ಸರ್ಕಾರ ಒಂದು ವರ್ಷದಿಂದ 1 ಕಿಲೋಮೀಟರ್ ಅಷ್ಟೇ ಮಾಡಿ ಯಾರೇ ಧೈರ್ಯದಿಂದ ಕಾಂಗ್ರೆಸ್ ಪಾರ್ಟಿ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿ ನಮ್ಮ ಕಡೆ ಈಗ ರಸ್ತೆಗೆ ನೀವು ಬರಬೇಡಿ, ನಮ್ಮ ಕಡೆ ಹಾಸ್ಪಿಟಲ್ ಬರಬೇಡಿ, ನಮ್ಮ ಕಡೆ ನೀರು ಕೇಳಿ ಬರಬೇಡಿ, ನಮ್ಮ ಕಡೆ ನೀರಾವರಿ ಕೇಳಿ ಬರಬೇಡಿ, ನಮ್ಮ ಕಡೆ ಇಲ್ಲ ಅಂತ ಹೇಳಿದ್ದಾರೆ. ಇಟ್ ಇಸ್ ಸ್ಟೇಟ್ಮೆಂಟ್, ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್. ಕರ್ನಾಟಕ ಒಂದು ಅಭಿವೃದ್ಧಿ ಹೊಂದಿದ ಒಂದು ರಾಜ್ಯ. ಇವಾಗ ಆಲ್ಮೋಸ್ಟ್ ನಂಬರ್ 1 ಆರ್ಡರ್ ಇನ್ ದಿ ಕಂಟ್ರಿ. ಇವತ್ತು ಏನು ಸ್ಥಿತಿ ಇದೆ? ಒಂದು ರಸ್ತೆ ಇಲ್ಲ. ನಮ್ಮಲ್ಲಿ ಒಂದು ರಸ್ತೆಗೆ ಸಿಕ್ಕಾಪಟ್ಟೆ ಪೋರ್ಟಲ್ ಆಗಿತ್ತು, ಗುಂಡಿಗಳು ಬಿಟ್ಟಿದ್ದು. ನಾನು ಫೋನ್ ಮಾಡಿದೆ ಸೆಕ್ರೆಟರಿ, ಆಟೋಗಳ ತುಂಬ ಸಿಗುತ್ತೆ. ಈ ಸದ್ಯ ಮುಂದಿನ ವರ್ಷ ದುಡ್ಡಾಯ್ತು. ರಸ್ತೆ ಇಲ್ಲ, ಅನೇಕ ಕಡೆ ಕುಡಿಯುವ ನೀರಿನ ನಿನ್ನೆ ಮೊನ್ನೆ ಒಂದು ಶಿವಮೊಗ್ಗದಾಗ ಒಂದು ಬಸ್ ರಸ್ತೆದಾಗ ನಿಂತಿತ್ತು. ಯಾವ ಜನ ಬಸ್ ಕೆಟ್ಟೋಗಿದೆ ಅದನ್ನು ನೋಡ್ಬೇಕಿಲ್ಲ. ಪ್ರಯಾಣಿಕರಿಗೆ ಕೆಳಗೆ ನಿಂತ ಬೈಕೋತ ಡ್ರೈವರ್ ನಿಂತವರು ಬೆಳಿಲಿಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಡೀಸೆಲ್ ಖಾಲಿ. ಆ ಡೀಸೆಲ್ ಖಾಲಿ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ್ರೆ ಅವ ಹೇಳ್ತಾನ, ಇಲ್ಲ ನಮ್ಮ ಹತ್ರನೂ ದುಡ್ಡು ಕೊಟ್ಟಿಲ್ಲ ಸರ್ಕಾರದವರು, ನೀನು ನಿನ್ ಕೈಗೆ ಹಾಕಿ ಆಮೇಲೆ ನೋಡೋಣ. ಮುಖ್ಯಮಂತ್ರಿ ಹೇಳ್ತಾರ, ನಮ್ಮ ಸರ್ಕಾರ ಆರ್ಥಿಕವಾಗಿ ಅತ್ಯಂತ ಸುಭದ್ರವಾಗಿದೆ, ನಿಮ್ಮ ಡೀಸೆಲ್, ನಿಮ್ಮ ಬಸ್ಸಿನ ಡೀಸೆಲ್ ಖಾಲಿ ಆಗಿದೆ ಸಿದ್ದರಾಮಯ್ಯನವರೇ, ನಿಮ್ಮ ಡೀಸೆಲ್ ಖಾಲಿ ಆಗಿದೆ. ಹಾಗಾಗಿ ದೇಶದೊಳಗೆ ಒಂದ್ ಕಡೆ ರಸ್ತೆಗಳು 60,000 ಕಿಲೋಮೀಟರ್ 60 ವರ್ಷ ಕಾಂಗ್ರೆಸ್ನವರು ರಸ್ತೆ ಮಾಡಿದ್ರ, 10 ವರ್ಷದೊಳಗೆ 60,000 ಕಿಲೋಮೀಟರ್ ರಸ್ತೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. 60,000 in 10 years, 60,000 in 60 years of the Congress party. ಯಾವ ದೇಶದೊಳಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತದಲ್ಲ ಆ ದೇಶದೊಳಗೆ ಇಂಡಸ್ಟ್ರಿ ಬರ್ತದೆ. ಮತ್ತು ಜಗತ್ತು ಹುಡುಕ್ತಾ ಇದೆ. The world industrial, world businessmen want a proper place to investment. ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗಿತ್ತು ಸರ್ಕಾರದ ಕೆಲಸ. ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳಿದೆ, ಜಗತ್ತಿನ ಪಾಪ್ಯುಲೇಷನ್ ಕಮ್ಮಿ ಆಗ್ತಿರೋದ್ರಿಂದ, ಹ್ಯೂಮನ್ ರಿಸೋರ್ಸಸ್ ಕಮ್ಮಿ ಆಗ್ತಿರೋದ್ರಿಂದ ಭಾರತಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಅವಕಾಶವನ್ನು ಉಪಯೋಗ ಮಾಡೋದ್ರ ಬಗ್ಗೆ ಬಸ್ಸಿನ ಡಿಸೈನ್ ಇಲ್ಲ, ಆಸ್ಪತ್ರೆಗಳ ಔಷಧಿ ಇಲ್ಲ, ಬಹಳಷ್ಟು ಸಂಗತಿಗಳನ್ನು ಹೇಳಲಿಕ್ಕೆಲ್ಲ ಒಂದು 3 ಕಾರ್ಯಕ್ರಮ. 45,000 ಕ್ಲಾಸ್ ರೂಮ್ಗಳು ಹೋಗ್ತಾ ಇವೆ ರಾಜ್ಯದೊಳಗೆ. 45,000 ಕ್ಲಾಸ್ ರೂಮ್. SSLC ಪರೀಕ್ಷೆ 53%.
8 9 ಪಬ್ಲಿಕ್ ಪರೀಕ್ಷೆ ಎಲ್ಲ ಜೋಡಿ ಮಾತುಕತೆ ಮಾಡಿ ಮಾಡಬೇಕು ಮಾಡಬಾರದು, ಅದರ ಪರಿಣಾಮಗಳೇನು ಏನೂ ವಿಚಾರ ಮಾಡಿಲ್ಲ. ಯಾಕಂದ್ರೆ ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿ ಆದ್ಮೇಲೆ ಇದಕ್ಕಿಂತ ಜಾಸ್ತಿ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾರಿ ಸ್ವಾಭಿಮಾನದಿಂದ ಹೇಳ್ತಾರೆ. ಮನುಷ್ಯ ಗೊತ್ತಿಲ್ಲ ಅನ್ನೋದು ಗೆಲ್ತೀನಿ ಅನ್ನುವಂತ ನಂಬರ್ ಭಾವ ಬೇರೆ. ಹೌದ್ರಿ, ನಮ್ ಕರ್ತ ಬರುದಿಲ್ಲ, ರೋಲ್ ಮಾಡೋರಿಗೆ ಕರ್ನಾಟಕ ಸರ್ಕಾರ ಇವತ್ತು ದಿವಾಳಿ ಎತ್ತಿದೆ. ದೇಶದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಲಾರದಂತಹ ಒಂದು 3ನೇ ಚುನಾವಣೆಯನ್ನ ಕಾಂಗ್ರೆಸ್ ಪಾರ್ಟಿ ಎದುರಿಸ್ತಾ ಇದೆ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೇಶದಲ್ಲಿ ಈ ಸರದ ಚುನಾವಣೆ ಆದ ನಂತರ 54 ಸ್ಥಾನಗಳನ್ನ ಕಾಂಗ್ರೆಸ್ ಪಾರ್ಟಿ ಗಳಿಸುವುದಿಲ್ಲ. They will never become the opposition party. ಅಧಿಕಾರಕ್ಕೆ ಬರೋದು ದೂರ ಉಳಿದು ಇಂಥ ಟೈಮ್ಗಳು ಇಡೀ ಕಲ್ಯಾಣ ಕರ್ನಾಟಕದೊಳಗ ಸೋಮಶೇಖರ್ 18,000 ಹುದ್ದೆ ಖಾಲಿ ತುಂಬಲಿಕ್ಕೆ ತಯಾರಿ. ಮತ್ತೆ ಹೇಳ್ತಾರ ನಾವು ಒಂದು ನೀಟ್ ಕಂಪ್ಲೀಟ್ ಕೊಡ್ತೀವಿ, ನಾವು ಬಂದ್ರೆ ಬಿಹಾರದವರ 10 ಕೆಜಿ ಅಕ್ಕಿ ನಾವು ಕೊಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವಿ. ಸುಳ್ಳು ಹೇಳುವಂತ ಕಾಂಗ್ರೆಸ್ ಪಾರ್ಟಿಯೊಳಗೆ ಇಷ್ಟ ಸರಳ ಆಗಿರ್ತದ. ಸುಳ್ಳು ಹೇಳುವ ಸ್ಪರ್ಧಾ ನಡೆದಿದ್ದೆ, ಸುಳ್ಳು ಹೇಳುವ ಸ್ಪರ್ಧಾ ನಡೆದಿದ್ದ. ಮೊದಲು ಡಿ.ಕೆ. ಯಾರು ಬೆಸ್ಟ್ ಸುಳ್ಳು ಹೇಳ್ತಾರೋ ಅವ್ರಿಗೊಂದು ಪ್ರೈಸ್. ಮೊದಲು ಡಿ.ಕೆ. ಶಿವಕುಮಾರ್ ಬಂದ ನಮ್ಮ ಮನೆ ಮುಂದೆ ಒಂದು ಬಾವಿ ಇತ್ತು. ಬಾವಿ 30 ವರ್ಷದಿಂದ ಮೊದಲು ಮಾತಿತ್ತು. ಮೊನ್ನೆ ಬಾವಿ ಸ್ವಚ್ಛ ಮಾಡಿಸಿದ್ವಿ, ನಮ್ಮಲ್ಲಿ ಬಳಸಿದ್ರು ಅಂತ ಇಲ್ಲೇನಂತಾರೆ ಸ್ವಚ್ಛ ಮಾಡಿಸಿದ್ರು, ಪೂರಾ ಕ್ಲೀನ್ ಮಾಡಿಸಿದ್ರು. ಅವಾಗ ವಾಚ್ ಸಿಕ್ತು. ಇದ್ರೊಳಗೆ ತೋರಿಸುವುದು ಸಿಕ್ಕಿಲ್ಲ, ಇಲ್ಲ ವಾಚ್ ಕರೆಕ್ಟ್ ನಡೀತಾ ಇತ್ತು. ಇದು ಭಾರಿ ಸುಳ್ಳು ಅಂತ ಸಿದ್ದರಾಮಯ್ಯ ಅವರು ಬಂದ್ರಂತ ಡಿ.ಕೆ. ಹೇಳ್ತಂತೆ, ನಾ ಹೇಳ್ತೇನೆ ನಮ್ಮ ಅಜ್ಜ 30 ವರ್ಷದಿಂದ ಅದ ಬಾವಿ ಬಿದ್ದಿದ್ದ. ಮುಂದೆ ನನ್ನೆ ಬಾವಿ ಸ್ವಚ್ಛ ಮಾಡಿದಾಗ ಕೆಲಸ ಬಂದರು. 30 ವರ್ಷ ಬಾವಿ ನಿಮ್ಮ ಅಜ್ಜನ ಮಾತಿಗೆ ಚಾವಿ ಕೊಟ್ಟು ಹೇಳುವಂತ ಇದು ಯಾರೇ ಕೂತಾರೆ ಒಬ್ಬರಿಗೆ ಹೇಳ್ರಿ. ಕೆಲವರು ಬಂದಿದ್ದರು, ಕೆಲಸ 3 ಸಾವಿರ ಬಂದದ ಹೇಗೆ ಮಹಾ ಸುಳ್ಳುಗಾರರು ಇವರು ಕಾಂಗ್ರೆಸ್ ಪಾರ್ಟಿ ಅಂದ್ರೆ. ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಬಿಡದ ಕಾನೂನು ಸುವ್ಯವಸ್ಥೆ, ಕೊಲೆಗಳು 438 ಕೊಲೆಗಳು, 692 ಆತ್ಮಹತ್ಯೆಗಳು, ರೈತರ ಆತ್ಮಹತ್ಯೆ. ಅಂಜಲಿ ದೇಹ ಹಿರೇಮಠ ಕೊಲೆ ಆದಾಗ ಸಿದ್ದರಾಮಯ್ಯನವರು ಅತ್ಯಂತ ಕ್ಯಾಶುವಲ್ ಆಗಿ ಮಾತಾಡಿರಲಿಲ್ಲ ಅಂತಂದ್ರೆ ಮುಂದೆ ಅಂಜಲಿ ಆಗ್ತಿರ್ಲಿಲ್ಲ. ಗುಲ್ಬರ್ಗದಲ್ಲಿ ಆದಂತ ಘಟನೆ ಆಗ್ತಿರ್ಲಿಲ್ಲ. ರಸ್ತೆ ಪಿಕ್ ಪಾಕೆಟ್ ಚೈನ್ ಅಂತೂ ಸಿಕ್ಕಾಪಟ್ಟಿ ಜಾಸ್ತಿ ಆಗ್ಯಾವ ಅಂತಂದ್ರೂ ನರೇಂದ್ರ ಮೋದಿ ಮಾಡಿಸಿಲ್ ಮಾಡಿದ್ರು. ಆದ್ದರಿಂದ ಸ್ನೇಹಿತರೆ, ಸಾಮಾನ್ಯ ಜನ ಕಾಂಗ್ರೆಸ್ ಪಾರ್ಟಿಯನ್ನು ತಿರಸ್ಕಾರ ಮಾಡ್ಯಾರ. ಕಾಂಗ್ರೆಸ್ is a rejected goods. It is a politically expired goods. Politically expired. ಇನ್ನು ಸ್ವಲ್ಪ ದಿವಸದಾಗ ಇಳಿದು ಹೋಗ್ತಾರೆ. ಈ ಚುನಾವಣೆ ಆದ ನಂತರ ಅವ್ರವ್ರ ಬಡದಾಟದಿಂದ ಹೋಗ್ತಾರೆ. ನಮ್ಮ ಅಪೇಕ್ಷೆ ಇಲ್ಲ, ಅವ್ರವ್ರ ಬಡದಾಟದಿಂದ ಹೋಗ್ತಾರೆ. ಆದ್ದರಿಂದ ಎಜುಕೇಟೆಡ್ ಜನ ಕಾಂಗ್ರೆಸ್ ಪಾರ್ಟಿಗೆ ಅವತ್ತು ಸಪೋರ್ಟ್ ಮಾಡೋರು. ದೇಶವನ್ನ ಹಾಳು ಮಾಡಿದಂತ, ದೇಶವನ್ನ ಪರಿವಾರವಾದಕ್ಕೆ ತಳೆದಂತ, ನಾನು ನನ್ನ ಮಕ್ಕಳು ನನ್ನ ಜನ ನನ್ನವರೇ ಆಗಬೇಕು, ಈ ಪ್ರಮಾಣದ ಭ್ರಷ್ಟಾಚಾರ ಮತ್ತು ದೇಶವನ್ನ ಸನ್ನದ್ಧಗೊಳಿಸ್ತಾ ಇರುವಂತಹದ್ದು, ಎಲ್ಲ ರಕ್ಷಣಾತ್ಮಕವಾಗಿ ಸನ್ನದ್ಧಗೊಳಿಸ್ತಾ ಇರುವಂತಹ ಹಲವು ಪಾಪಗಳನ್ನ ಮಾಡಿದಂತಹ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ. ಹಾಗಾಗಿ ಇವು ರಿಜೆಕ್ಟೆಡ್. ಇಲ್ಲಿ ಒಬ್ಬರು MLC ಇರ್ತಾರೆ, ಆಯತಿಗಿಲ್ಲ ಅಂತ ಹೇಳಿದ್ರು ನಮ್ಮ ರವಿಕುಮಾರ್ ಸೋಮಶೇಖರ್ ಅವರು. ನಾನು ಆಕಳ ಸಿಕ್ಕಿದ್ರು ನೋಡಿಲ್ಲ ಅಂತ ಹೇಳಿದ್ರು. ಆಕಳ
ಅಮರನಾಥ್ ಪಾಟೀಲ್ ಅನೇಕ ಪ್ರಶ್ನೆ ಕೇಳ್ಯಾರ, ಹೋರಾಟ ಮಾಡ್ಯಾರ, ಅನೇಕ ಸಂಘ ಸಂಸ್ಥೆಗಳೊಳಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ಇನ್ನೊಂದ್ ಕಡೆ ಇವರು, ಇನ್ನೊಬ್ಬರ ಕಡೆ ಪಟ್ಟಿ ಬಿಲ್ಡಿಂಗ್ ವೈನ್ ಅಂತ. ಹಾಗಾಗಿ ಇದ್ರೊಳಗೆ ಒಬ್ಬ ಸೃಜನಶೀಲ ಸಂಸ್ಕೃತ ವ್ಯಕ್ತಿನ ನಿಭಾಯಿಸಿರಿ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.